ಚುನಾವಣೆ ಘೋಷಣೆಯಾದ ಬಳಿಕ ಮೊದಲ ಬಾರಿಗೆ ಇದೀಗ ಗುಂಡ್ಲುಪೇಟೆಗೆ ಬಿಜೆಪಿ ರಾಜಹುಲಿಯ ಎಂಟ್ರಿ ಆಗ್ತದೆ. ಲಿಂಗಾಯತ ಮತಗಳೇ ಹೆಚ್ಚಿರುವ ಭಾಗದಲ್ಲಿ ಲಿಂಗಾಯತ ಮತಗಳ ಕ್ರೋಢೀಕರಣಕ್ಕೆ ಈಗ ನಡೆಸುವಂತಹ ಸ್ಟ್ರಾಟಜಿ ಬಹಳ ಮುಖ್ಯ ಅನ್ನಿಸ್ಕೊಳ್ಳುತ್ತೆ. ಚಾಮರಾಜನಗರ ಅಖಾಡಕ್ಕೆ ರಾಜಹುಲಿ, ಲಿಂಗಾಯತ ಮತಗಳನ್ನ ಸೆಳೆಯಲು ತಂತ್ರ. ಲಿಂಗಾಯತ ಮತಗಳು ಚದುರದಂತೆ ಬಿಜೆಪಿ ಪ್ಲಾನ್. ಕರ್ನಾಟಕದಲ್ಲಿ ಮೊದಲ ಹಂತದ ಮತದಾನಕ್ಕೆ ಕೌಂಟ್ಡೌನ್ ಶುರುವಾಗಿದೆ. ಬಹಿರಂಗ ಪ್ರಚಾರಕ್ಕೆ 4 ದಿನಗಳಷ್ಟೇ ಉಳ್ಕೊಂಡಿದ್ದು ಚಾಮರಾಜನಗರ ಲೋಕಸಭಾ ಕಣ ರಂಗೇರಿದೆ. ಅಲ್ಪಸಂಖ್ಯಾತ ದಲಿತ ಅಸ್ತ ಹೂಡುವ ಮೂಲಕ ಕಾಂಗ್ರೆಸ್ ಮತಬುಟ್ಟಿಯನ್ನ ಗಟ್ಟಿ ಮಾಡಿಕೊಳ್ಳುವ ತಂತ್ರಕ್ಕೆ ಮುಂದಾಗಿದ್ರೆ, ಇತ್ತ ಬಿಜೆಪಿ ಇದಕ್ಕೆ ಪ್ರತ್ಯುತ್ತರವಾಗಿ ಲಿಂಗಾಯತ ಅಸ್ತ್ರ ಹೂಡೋದಕ್ಕೆ ಸಜ್ಜಾಗಿದೆ. ಇದೇ ಹಿನ್ನೆಲೆಯಲ್ಲಿ ಗಡಿ ಜಿಲ್ಲೆ ಚಾಮರಾಜನಗರದ ಗುಂಡ್ಲುಪೇಟೆಗೆ ಮಾಜಿ ಸಿಎಂ ಯಡಿಯೂರಪ್ಪ ಆಗಮಿಸ್ತಾ ಇದ್ದಾರೆ. ಚುನಾವಣೆ ಘೋಷಣೆ ಬಳಿಕ ಮೊದಲ ಬಾರಿಗೆ ಚಾಮರಾಜನಗರ ಲೋಕ ಅಖಾಡಕ್ಕೆ ಮಾಜಿ ಸಿಎಂ ಎಂಟ್ರಿ ಕೊಡ್ತಿದ್ದಾರೆ. ಯಡಿಯೂರಪ್ಪ ಎಂಟ್ರಿ ಬೆನ್ನಲ್ಲೇ ಜಾತಿ ಲೆಕ್ಕಾಚಾರ ಶುರುವಾಗಿದೆ. ಬಿಜೆಪಿ ನಾಯಕರಿಗೆ ಲಿಂಗಾಯತ ಮತಗಳು ಕೈ ಕೊಡುತ್ತೆ ಅನ್ನೋ ಸೂಚನೆ ಸಿಕ್ಕ ಬಳಿಕ ಇದೀಗ ಲಿಂಗಾಯತ ಮತಗಳ ಕ್ರೋಢೀಕರಣಕ್ಕೆ ಯಡಿಯೂರಪ್ಪ ಅವರನ್ನ ಕರೆ ತರಲಾಗಿದೆ. ಅದರ ಮೊದಲ ಭಾಗವಾಗಿ ಮಾಜಿ ಸಿಎಂ ಯಡಿಯೂರಪ್ಪ ಬಿಜೆಪಿ ಪರವಾಗಿ ಮತ ಚಲಾಯಿಸುವಂತೆ ಕರೆಯನ್ನ ಕೊಟ್ಟಲಿದ್ದಾರೆ. ಅಲ್ಲದೆ ಕೆರೆ ತುಂಬಿಸುವ ಯೋಜನೆ ಸೇರಿದಂತೆ ತಮ್ಮ ಅವಧಿಯಲ್ಲಿ ನಡೆದಂತಹ ಅಭಿವೃದ್ಧಿ ಕಾರ್ಯದ ಆಧಾರದ ಮೇಲೆ ಬಿಜೆಪಿ ಅಭ್ಯರ್ಥಿ ಗೆಲ್ಲಿಸುವಂತೆ ಮನವಿ ಮಾಡಲಿದ್ದಾರೆ. ಇನ್ನು ಚಾಮರಾಜನಗರದಲ್ಲಿ ಜಾತಿವಾರು ಲೆಕ್ಕಾಚಾರದಲ್ಲಿ ದಲಿತ ಮತಗಳು ಮೊದಲನೇ ಸ್ಥಾನದಲ್ಲಿದ್ದು, ಲಿಂಗಾಯತ ಮತಗಳು 2ನೇ ಸ್ಥಾನದಲ್ಲಿವೆ. ದಲಿತರ ಓಲೈಕೆ ಮಾಡುವ ಕೆಲಸಕ್ಕೆ ಈಗಾಗಲೇ ಸಚಿವ ಮಹದೇವಪ್ಪ ಮುಂದಾಗಿದ್ದು, ಕ್ಷೇತ್ರದಲ್ಲಿರುವಂತಹ ಎಲ್ಲಾ ದಲಿತ ನಾಯಕರ ಮನೆಗೆ ಭೇಟಿ ನೀಡುವ ಮೂಲಕ ದಲಿತ ಮತಗಳ ಕ್ರೋಢೀಕರಣವನ್ನ ಮಾಡುತ್ತಿದ್ದಾರೆ. ಇನ್ನು ಇದಕ್ಕೆ ಪ್ರತ್ಯಾಸ್ತ್ರ ಹೂಡೋದಕ್ಕೆ ಮುಂದಾಗಿರುವಂತಹ ಬಿಜೆಪಿ ಚಾಮರಾಜನಗರ ಲೋಕಸಭಾ ಅಖಾಡದಲ್ಲಿರುವಂತಹ ಲಿಂಗಾಯತ ಮತಗಳು ಬಿಜೆಪಿಯಿಂದ ಕಾಂಗ್ರೆಸ್ನತ್ತ ಹೋಗದಂತೆ ತಡೆಯೋದಕ್ಕೆ ಮಾಸ್ಟರ್ ಪ್ಲಾನ್ ರೂಪಿಸಿದೆ. ಒಟ್ನಲ್ಲಿ ಚಾಮರಾಜನಗರದ ಗುಂಡ್ಲುಪೇಟೆಗೆ ಆಗಮಿಸುವ ಬಿಎಸ್ ಯಡಿಯೂರಪ್ಪ ಬಹಿರಂಗ ಸಭೆಯಲ್ಲಿ ಭಾಗವಹಿಸಲಿದ್ದಾರೆ. ಬಿಜೆಪಿ ಅಭ್ಯರ್ಥಿ ಪರ ಮತಯಾಚಿಸುವಂತೆ ಕರೆ ಕೊಡ್ತಾರೆ. ಈ ರಾಜಹುಲಿ ಪ್ರಚಾರ ಬಿಜೆಪಿ ಅಭ್ಯರ್ಥಿಗೆ ಎಷ್ಟು ಪ್ಲಸ್ ಆಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ವಿಜಯ್ ಕುಮಾರ್, ಪಬ್ಲಿಕ್ ಟಿವಿ, ಚಾಮರಾಜನಗರ.